ಲೀಲಾ ಲೀಲಾ ನಾನು ಅಂಜಲಿ. ಇವ್ ಬಾರ ಅಂಜು. ಸುಚಿತ್ರ ಬರ್ರಿ ಒಳಗ್ ಬರ್ರಿ. ಅದು ಒಳಗಿದ್ನಲ್ಲ ಸ್ವಲ್ಪ ಅಡಿಗೆ ಅದು ಮಾಡಕ್ ಕುಂತಿದ್ವಿ. ಬರ್ರಿ ಒಳಗ. ನೋಡವಾ ಒಂದ್ ಬೆಳಿಗ್ಗಿಂದನ ಅಡಿಗೆ ಮನೆಯಾಗ ಕುಂತಾಳ. ಇಲ್ಲವಾ ನಾ ಅಡಿಗೆ ಮಾಡ್ತೀನಿ, ನೀನು ರೆಡಿ ಆಗು, ಚಂದ ಕುಂದೂರು, ಹೂ ಮುಡ್ಕೋ, ಒಟ್ಟು ಒಡವಿ ಹಾಕೋ, ರೆಡಿ ಆಗಿ ಕುಂದೂರು ಅಂತ ಹೇಳಕುಂತಾನಿ. ಇಲ್ಲವಾ ನೀನು ಒಬ್ಬಕ್ಕೆ ಹಾಕಿ ಅಡಿಗೆ ನಾ ಮಾಡ್ತೀನಿ ಅಂತ ಒಂದ ಸಮ ಹಠ. ಹಿಂಗಾದ್ರೆ ಹೆಂಗೆ ಹೇಳವಾ? ಯವ್ವ ನೀನು ಒಬ್ಬಕ್ಕೆ ಎಷ್ಟಂತ ಮಾಡ್ತಿ? ಇನ್ನೇನು ನನ್ನ ಫ್ರೆಂಡ್ಸ್ ಬಂದ್ರು, ಅವರೆಲ್ಲ ನಂಗೆ ರೆಡಿ ಆಗಕ್ಕೆ ಸಹಾಯ ಮಾಡ್ತಾರ. ನಿನಗೆ ಯಾರು ಸಹಾಯ ಮಾಡ್ತಾರ ಅಂತ ನಾನು ಅಡಿಗೆ ಮಾಡಿದ್ದಷ್ಟೇ. ಇನ್ನೇನು ಗಂಡಿನ ಕಡೆಯವ್ರು ಬಂದ ಬಿಡ್ತಾರ. ಅದಕ್ಕೆ ಹೋಟ್ಲಗುನ ಹೋಗಿ ರೆಡಿ ಆಗೋಗ್ವಾ. ಆಂಟಿ ನಾವೆಲ್ಲ ರೆಡಿ ಮಾಡ್ತೀವಿ ತಗೋರಿ, ನೀವು ಯಾಕೆ ಟೆನ್ಷನ್ ತಗೊಂತೀರಿ? ಒಂದ್ ಅರ್ಧ ತಾಸ್ನಾಗೆಲ್ಲ ಸೀರೆ ಉಡಿಸಿ ರೆಡಿ ಮಾಡಿಬಿಡ್ತೀವಿ. ಹೌದ್ರಿ, ಅಡಿಗೆ ಮನೆ ಕೆಲಸ ಏನಾರ ಇದ್ರೆ ಹೇಳ್ರಿ, ಮೊದ್ಲು ಆ ಕೆಲಸನ ಮುಗಿಸ್ಕೊಂಡು ಆಕಿಗೆ ರೆಡಿ ಮಾಡ್ತೀವಿ. ಎಲ್ಲ ಮುಗಿತ್ ನೋಡುವ, ಬೆಳಿಗ್ಗೆ 4ಕ್ಕೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿವಿ. ಇನ್ನೇನಿಲ್ಲ, ಓಟು ಅಡ್ಗೆ ಮನೆ ಕಟ್ಟಿ ಅದು ಇದು ಎಲ್ಲ ಅಗತ್ಯವಾಗಿ ಒರೆಸ್ಕೊಂಡು ಮನೆ ತುಂಬಾ ಓಟು ಅದು ಇದು ಗಂಧಣ್ಣಿ ಬರ್ತೈತಿಲ್ಲವ, ಅದನ್ನೆಲ್ಲ ಓಟು ಅಲ್ಲಿ ಇಲ್ಲಿ ಹಚ್ಚಿಬಿಡ್ತೀನಿ. ಮನಿ ಘಮ ಘಮ ಅನಿಸ್ತತಿ. ಅಲ್ರಿ ಒಂದು ರೂಮ್ ಫ್ರೆಶ್ನರ್ ತರಿಸ್ಬಿಡ್ಬೇಕಿಲ್ಲ? ಅಯ್ಯೋ ಅವೆಲ್ಲ ಎಲ್ಲಿ ಗೊತ್ತಾಗ್ಬೇಕವ ನಮಗ? ನಾವು ಗಂಧಣ್ಣಿ ಇರ್ತೈತಲ್ಲ ಅದನ್ನ ಒಟ್ಟು ಅಲ್ಲಿ ಇಲ್ಲಿ ಹಚ್ಚಿಬಿಡ್ತೀವಿ. ಗಾಡಿಗ ಇಲ್ಲಂದ್ರ ಬಾಗ್ಲಕ್ಕ ಕಿಟಕಿಗ ಹಚ್ಚಿಬಿಡ್ತೀವಿ. ಘಮ 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 ಅಂತ ವಾಸನೆ ಬರ್ತತಿ. ತಗೋಬೇವ ಹಚ್ಚ. ನಾನಿನ್ ಸೀರೆ ಉಟ್ಕೊಲಿ. ಹೋಗ್ವಾ, ಸೀರೆ ಉಟ್ಕೊಂಬ ಹೋಗಿ. ಏನ್ಲ ಹೂ ಹಣ್ಣು ಸ್ವಲ್ಪ ತಗೊಂಬಂದಿದ್ನಲ್ಲ, ತಂದೆನ ಪ್ಯಾಟಿಗೆ ಹೋಗಿ. ಯಾಕ ಮಲ್ಗಿ ಹೂವ ಮತ್ತ 5-6 ತರದ್ ಹಣ್ಣು, ಬಾಳೆಹಣ್ಣು ಎಲ್ಲ ತಂದನಿ. ಸ್ವಲ್ಪ ಜಾಸ್ತಿನ ತಂದೇನಿ ನೋಡು. ಏಟಾಗ್ಲಾ ಅದು ರೊಕ್ಕ? ರೊಕ್ಕ ಎಲ್ಲ ಬ್ಯಾಡಕ. ನನ್ ಕಡೆನೂ ಹಾಕಿ ತಂದನಿ, ರೊಕ್ಕ ಏನ್ ಕೊಡೋದ್ ಬ್ಯಾಡ. ಅಯ್ಯೋ ಮಾತಚ್ಕೊಂಡು ನಿಂತು ಬಿಡ್ತೀಯಲ್ವಾ ಲೀಲಾ? ಹೋಗ್ ಒಳಗ, ಲಗು ಲಗುನ ರೆಡಿ ಆಗೋಗು. ಹ್ಞೂ ಬೇವಾ. ಅಂಜು ಸುಚಿತ್ರ ಬರ್ರಿ ಒಳಗ. ಯಾರಿವ್ರು? ಅಯ್ಯೋ ಇವ್ರಲಾ ಅವಿನಾಶ್ ಇಲ್ಲೇನು ಕಾರ್ ಓಡಿಸ್ತಿದ್ನಲ್ಲ, ಅವನೇ ಅಂತಿ ಮತ್ತ ಮಾಲಿಂಗನೇ ಅಂತಿ. ಅವ್ರೇನ ನಮ್ ಲೀಲಾ ಗೆಳತಿಯರಂತ. ನಂಗೂ ಗೊತ್ತಿಲ್ಲಪ್ಪ. ಮನೆ ಗೊತ್ತಾತು. ಆಕಿ ಇವತ್ತು ಹಣ್ಣಿಡೋ ಶಾಸ್ತ್ರ ಎಲ್ಲ ಕರ್ದು ಬಂದಾಳ. ಹೌದೇನಕ? ಆತಗೋ. ಏನ್ಲ ಶಿವು? ಯಾಕ್ಲಾ ಅವನ್ ಕರ್ಕೊಂಡ್ ಬರ್ಬೇಕಿಲ್ಲ ಲಗುನ? ಹಿರಿಯರ್ ಇಲ್ಲಪ್ಪ ನಮ್ಮ ಮನ್ಯಾಗನು. ನೀವು ಓಟು ತಿಳ್ಕೊಂಡು ಲಗು ಲಗುನ ಬರ್ಬೇಕು. ಯಾಕ ಅವಾಗ BP ಐತಿ, ನಿಂಗ ಗೊತ್ತೈತಿಲ್ಲ. ಅದಕ್ಕೆ ಓಟು ನಾಷ್ಟ ಮಾಡಿ ಗುಳಿಗೆ ತಗೊಂಡ ಬಾ ಅಂತ ಹೇಳಿ ಬಂದೆ ನಾನು. ಇಲ್ಲಿ ಬಂದರೆ ಏನ್ ಮಾಡ್ದೈತಿ? ಖಾಲಿ ಕುಂದ್ರುದು. ನೀನ ಎಲ್ಲ ಮಾಡ್ಬಿಡ್ತಿ. ಹೌದು ಬಿಡು, ಅದು ಏನ್ ಖರೆ ಆದ್ರೂ ಅವು ಇರ್ಬೇಕಪ್ಪ. ಇನ್ನೇನ್ ಬರ್ತಾಳ ತಗೋ, ಇಲ್ಲ ಗಾಡಿ ಮೇಲೆ ನಾನು ಕರ್ಕೊಂಡ್ ಬರ್ತೀನಿ. ನಿನ್ ಕೆಲಸ ಎಲ್ಲ ನೋಡ್ಕೋ ಹೋಗು. ಆತಪ್ಪ. ನಮ್ಮ ಅಕ್ಕನ ಮಗಳ ಮದಿವಿ ನಾನ ಓಟ ಮುಂದೆ ನಿಂತು ಗ್ರ್ಯಾಂಡ್ ಆಗಿ ಮಾಡ್ಕೊಡ್ಬೇಕು. ಎಷ್ಟು ಅಗತ್ಯವಾಗಿಟ್ಟಾಳ ನಮ್ಮ ಅಕ್ಕ ಮನಿ. ಲೇ ಈಕಿನ ಹನುಮವ್ವ ಎಲ್ಲದಿ? ಗಂಡಿನ ಕಡೆಯವ್ರು ಬಂದ್ರ ಮಾವ? ಗಂಡಿನ ಕಡೆಯವ್ರು ಬಂದ್ರ? ಹ್ಞೂನ್ಲಾ. ಅಂದ್ರ ನಮ್ಮ ಮನೆ ಕಡೆ ಏನೋ ಬಂದಿಲ್ಲ. ನಾನು ಇತ್ತಲ್ದಾಗ್ಲಿಂದ ಬಂದಿದ್ದು, ನಮ್ಮ ಹಿಂದಿನ ಓಣಿಯಿಂದ. ಅವರು ಏನಪ್ಪ ಬೇಕ್ರಾಗ ಸ್ವೀಟ ಏನೋ ತಗೊಳಕ್ ಕುಂತಿದ್ರು. ಹಂಗಂತ ನಾನು ಮನೆ ಕಡೆ ಲಗುನ ಬಂದೆ. ಅವ್ರ ಮನೆ ಕಡೆ ಬಂದಾಗ ನಾವ್ ಯಾರು ಅವ್ರಿಗೆ ಕರೆಯಕ ಸ್ವಾಗತ ಮಾಡಕ ನಿಂದಿರ್ಲೇ ಇಲ್ಲ ಅಂದ್ರೆ ಹೆಂಗ? ಹೌದಿಲ್ಲ? ಹೌದು ಮಾವ. ಇವ್ ಬಂದ್ರ ಏನ? ಲೇ ಹನುಮಿ ಬಂದ್ರ ಬಾಲೆ. ಇವ್ ಬರಾಕತ್ತಡ್ರಿ. ಬಂದ್ರ ನೋಡು, ಬಾ ಕರ್ಕೊಂಬರ್ ಬಾ ಎಲ್ಲರಿಗೂ. ನಡ್ರಿ. ಬಾ ಲೀಲಾ ಗಂಡ ಕಾರ್ ಹೊಡಿತಾನ, ಕಾರ್ ಮಾಲೀಕ. ಇಂಥ ದೊಡ್ಡ ಮನಿಗ ಸೊಸಿಯಾಗಿ ಹೋಗಾಕ ನಮ್ಮ ಲೀಲಾ ಪುಣ್ಯ ಮಾಡ್ಯಾರ. ಬರ್ರಿ ಹೇಳಿ ಅಂದ್ರೆ ಒಳಗ್ ಬರ್ರಿ. ಅಕ್ಕೋರ ಬರ್ರಿ. ಬಾರವ ತಂಗಿ ಬರ್ರಿ ಒಳಗ್ ಬರ್ರಿ. ಕೈ ಕಾಲಿಗೆ ಕೊಟ್ಟು ನೀರ್ ಕೊಡ್ಲೇನ್ರಿ? ಹಾರಿ ಸ್ವಲ್ಪ ಕೊಡ್ರಿ. ದೂರಿಂದ ಪ್ರಯಾಣ ಬೆಳೆಸಿರ್ತೀವಲ್ಲ, ಕಾಲ್ ಧೂಳು ಕೈ ಕಾಲ್ ತಕೊಂಡೆ ಒಳಗ್ ಬರ್ತೀವಿ. ಹಂಗ ಮಾಡ್ರಿ. ಶಿವು ಒಟ್ಟು ಅಲ್ಲಿ ಅಂದ್ರೆ ಕಾಲಿಗೆ ನೀರ್ ಹಾಕ್ಲಾ? ಹ್ಞೂ ಅಕ್ಕ. ನಮಸ್ಕಾರ ರೀ ಬೀಗ್ರ. ಪ್ರಯಾಣ ಎಲ್ಲ ಚಲೋ ಆತಲ್ರಿ? ಹ್ಞೂ ರೀ, ಚಲೋ ಆತ್ರಿ. ಎಲ್ಲ ಚಲೋ ಆತ್ ನೋಡ್ರಿ. ಎಲ್ಲರೂ ಆರಾಮದಿರಲ್ರಿ ಬೀಗ್ರ? ಹ್ಞೂ ರೀ, ನಾವೆಲ್ಲರೂ ಆರಾಮದಿವಿ. ನೀವ್ ಹೆಂಗದಿರಿ? ನಾವು ಆರಾಮದಿವ್ರಿ. ಅಂದಂಗ ಮತ್ತು ನೀವು ಮೂವರ ಬಂದಿರಲ್ಲ ಅಂತ ಅಂದ್ರ ನಿಮ್ ನೆಗೆಣ್ಯರು, ವಾರ್ಗಿತ್ಯರು, ಹಿರಿಯರು ಯಾರು ಬಂದಿಲ್ಲಲ್ಲ ಅಂತ ನಮಗ ಇದ್ರಿ. ಅಂದ್ರ ಒಂದ್ 4 ಮಂದಿ ಬಂದಿದ್ರು ಚಲೋ ಆಕಿತ್ತು. ಹುಡುಗಿನ ನೋಡ್ತಿದ್ರು ಅಂತ. ಮದ್ವೆ ಆಗೈತೆ ಐತಲ್ರಿ, ಅರಿಶಿನ ಶಾಸ್ತ್ರ ಐತಿ, ಮೆಹಂದಿ ಶಾಸ್ತ್ರ ಐತಿ, ನಿಶ್ಚಿತಾರ್ಥ ಐತಿ, ಮದುವೆ ಐತಿ, ಮದುವೆ ಆದ್ಮೇಲೆ ಬೀಗ್ರೂಟ ಐತಿ. ಇವೆಲ್ಲದಕ್ಕೂ ಕರೆಯೋದೈತೆ ಐತಿ. ಇದೇನ್ರಿ ಸಣ್ಣ ಪುಟ್ಟದ್ದು ಹಣ್ಣಿಡೋ ಶಾಸ್ತ್ರ, ಹೂ ಮಿಡ್ಸೋ ಶಾಸ್ತ್ರ ಮಾಡಕೊಂತೀವಿ. ಇದು ಸಣ್ಣ ಕಾರ್ಯಕ್ರಮ ಆದ್ರೂ ದೊಡ್ಡದ ಬಿಡ್ರಿ. ಆದ್ರೂ ನಾವು ಮಾಡ್ಕೊಂಡ್ಬಿಟ್ರ ಭಾರಿ ಚಲೋ ಅಲ್ರಿ. ಮಂದಿ ಎಲ್ಲ ಹುಯ್ಯಿ ಅಂತ ಕರ್ಕೊಂಡ್ಬಂದು ಅವ್ರು ಒಂದ್ ಹೇಳುದು ನಾವ್ ಒಂದ್ ಹೇಳುದು ಮಾಡಿ ಹುಡುಗಿಗೆ ಇರ್ಸು ಮುರ್ಸು ಆದ್ರ ಅದಕ್ಕಂತನ ನಾವು ಮಾಡ್ಕೊಂಡ್ರು ಚಲೋ ಆಗ್ಬೇಕು ಕಾರ್ಯಕ್ರಮ ಅಂತ ನಾವಷ್ಟ ಬಂದೀವಿ ನೋಡ್ರಿ. ಹೌದ್ರಿ, ಈಗೆಲ್ಲ ದೊಡ್ಡ ಸೀಟಾಗೆಲ್ಲ ಹಿಂಗ ಮಾಡ್ತಾರಿ. ಹುಯ್ಯಿ ಅಂತ ಮಂದಿ ಹಿಂದಿ ಕರೆಯಂಗಿಲ್ರಿ. ಮಂದಿ ಬಂದ್ರೆ ಸುಮ್ಮನೆ ಇರ್ತಾರೇನ್ರಿ? ತಲಾಗೊಂದು ಮಾತಾಡ್ತಾರ. ಇರ್ಲಿ ಬಿಡ್ರಿ. ನಾವು ನೀವು ಇದ್ರ ಅಷ್ಟೇ. ಮೇಲಾಗಿ ಹುಡುಗಿ ಇರ್ಬೇಕು. ನಡಿತೈತಿ ಅಲ್ರಿ. ನಿಮ್ಮ ಅಳಿಯಂದ್ರೆ ಈ ಸಲನೂ ಬರ್ಲಿಲ್ವಾ? ಅದು ಅವರು ಬರ್ಬೇಕಂತನ ರೆಡಿಯಾಗಿ ನಿಂತಿದ್ರು. ಆದ್ರೂ ಅರ್ಜೆಂಟಾಗಿ ಅವ್ರ ತಾಯಿ ಅವ್ರಿಗೆ ಹುಷಾರಿಲ್ರಿ, ಅಡ್ಮಿಟ್ ಆಗ್ಯಾರ. ಅದಕ್ಕೆ ಅವ್ರು ಬರ್ಲಿಲ್ರಿ. ನೆಕ್ಸ್ಟ್ ಟೈಮ್ ಎಲ್ಲರೂ ಕೂಡಿ ಇನ್ನೊಮ್ಮೆ ಭೇಟಿಯಾಗಕ್ಕೆ ಹೋದ್ರಾತ್ ಬಿಡು ಅಂತ ಬರ್ಲಿಲ್ರಿ ಅವ್ರು. ಹೌದ್ರಿ, ಈಗ ಹೆಂಗದಾರಿ? ಆರಾಮದಾರಲ್ಲ? ಇಲ್ರಿ, ಇನ್ನ ಆರಾಮಾಗಿಲ್ಲ. ಆರಾಮಾಗಿದ್ರೆ ಬಂದ್ಬಿಡ್ತಿದ್ರು. ಪಾಪ ಸ್ವಲ್ಪ ಸೀರಿಯಸ್ ಐತ್ರಿ. ಆದ್ರೂ ನಮ್ಮ ಅಳಿಯಂದ್ರ ದೊಡ್ಡ ಗುಣ ರೀ. ನಿಮ್ಮ ಮಗಳನ್ನ ನೀವು ಕರ್ಕೊಂಡು ಹೋಗ್ರಿ, ನಾನಿಲ್ಲಂದ್ರೆ ಏನಾತು ಅಂತ ಕಳ್ಸ್ಕೊಟ್ಟಾರಿ. ಇವೆಲ್ಲ ನಾವು ನಂಬೇಕು. ಈ ನನ್ನ ಮಗಳಿಗೆ ಅದು ಏನ್ ಮಂಕ್ ಕೌದೈತೋ ಏಂತ ನಾನು ಹುಂಬ್ರಗತೆ ಮದುವೆ ಮಾಡಕ್ ಕುಂತ್ಬಿಟ್ಟ. ರೊಕ್ಕ ಆಸ್ತಿ ಇದ್ಬಿಟ್ರೆ ಮುಗೀತು. ಅವ್ರು ಹೆಂಗರ ಇರ್ಲಿ, ಹೆಣ್ಣು ಕೊಟ್ಟು ಕುಂತ ಬಿಡುದು. ಅದು ನಮ್ ಲೀಲಾ ಎಲ್ಲಿರಿ? ಸೊಸಿ ರೆಡಿ ಆಗಿ ಕುಂತಾರ್ರಿ. ಆಕಿ ಗೆಳತಿಯರ್ ಬಂದಾರ್ರಿ, ರೆಡಿ ಮಾಡಕ್ ಕುಂತಾರ. ಆಗ್ಲಿ ಅಡ್ಡಿಲ್ಲ. ಹುಡುಗಿ ಮೈ ಮೇಲೆ ಈಡಾಗೆ ಬಂಗಾರ ಹಾಕ್ಯಾರ. ಅಡ್ಡಿಲ್ಲ. ಮನಿ ನೋಡಿದ್ರ ಹಂಗ ಅನಸ್ಲಿಲ್ಲ, ಈಗ ಅನ್ಸಾಕುಂತತಿ. ನಮ್ಮವ್ವ ಹಿಡಿಯಾದ ಹಿಡ್ದಾಳ, ಸರಿಯಾಗಿ ಹಿಡ್ದಾಳ. ಬಲಿಕ ಬಕ್ರ. ಗೌರಿ, ನೀ ಸ್ವಲ್ಪ ಎದ್ದೇಳವ, ಹುಡುಗಿ ಕುಂದ್ರಲಿ. ಹೂ ಮುಡ್ಸುನು. ಹೂನವ. ಬಾ ಲೀಲಾ ಕುಂದ್ರ ಬಾ. ಗೌರಿ, ಹೂ ಮುಡ್ಸವ. ಹೂನವ. ಮೊದ್ಲು ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಹೂ ಮುಡ್ಸಿ ಉಡಿ ತುಂಬುವ.
ಸೀರಿ ಜಂಪರ್ ಪೀಸು ಹಣ್ಣು ಕಾಯಿ ಇಟ್ಟು ಉಡಿ ತುಂಬಿ ಇವೆಲ್ಲ ಹಣ್ಣು ಆಕಿ ಉಡ್ಯಾಕ್ ತುಂಬವ. ಹಾ ಹಂಗ ಮಾಡ್ವಾ. ಅದು ನಮ್ಮ ಮನ್ಯಾಗ ಮೊದಲನೇ ಸಂಭ್ರಮ ನೋಡ್ರಿ. ನಂಗೂ ಅಷ್ಟು ನೆನಪಿರಂಗಿಲ್ಲ. ಅಮ್ಮರ್ ಹೇಳ್ದಂಗ ಮಾಡ್ವಾ. ಹ್ಞೂನವ. ಇವೆಲ್ಲ ಹಣ್ಣು ಹುಡುಗಿಗ ಉಡಿ ತುಂಬಿದ್ಮೇಲೆ ಆಜು ಬಾಜು ಮನಿಗ ಹಂಚ್ ಬಿಡವಾ ಮಗಳ. ಹ್ಞೂ ಬೇವ. ಗೌರಿ ಏನಮ್ಮ ಈಗೇನ್ ಮಾಡ್ಲಿ ಹೇಳ್ರಿ. ಮೊದ್ಲು ಅರಶಿನ ಕುಂಕುಮ ಹಚ್ಚು, ಹೂ ಮುಡ್ಸು, ಅದು ಸೀರಿ ಜಂಪರ್ ಪೀಸ್ ತಂದಿಲ್ಲ ಅದನ್ನ ಉಡಿ ತುಂಬು. ಹುಡುಗಿ ನೀವು ಮಾಡಿದ ಸೀರಿ ಉಟ್ಕೊಂಬಂದ್ ಕುಂದ್ರಲಿ, ಅವಾಗ ಬೇಕಂದ್ರೆ ಹಣ್ಣು ತುಂಬು. ನಮ್ ಕಡೆ ಹಿಂಗ್ ಮಾಡ್ತೀವಿ, ನಿಮ್ ಕಡೆ ಹೆಂಗ್ ಮಾಡ್ತೀವಿ ನೋಡ್ವಾ. ಇವ್ ಹೆಂಗ್ ಮಾಡಿದ್ರನು ಶಾಸ್ತ್ರನ ನೀ ತುಂಬವ. ಅಮ್ಮಾರ ಹೇಳ್ದಂಗ ಮಾಡ್ಬಿಡು. ಹೂನವ. ಹಾ ಈಗ ಕೆಳ ಬಂತ ಹುಡುಗಿ ಮಕ್ಕದ ಮೇಲೆ. ಹೋಗವಾ ನಾವ್ ಮಾಡಿದ ಸೀರಿ ಮತ್ತ ಕಾಲ್ ಗೆಜ್ಜೆ ಹಾಕೊಂಡು ಬಾ. ಹ್ಞೂ ರೀ ಅಮ್ಮ. ಅಂಜಲಿ ಕರ್ಕೊಂಡೋಗಿ ಒಟ್ಟು ರೆಡಿ ಮಾಡ್ಕೊಂಡ್ ಕರ್ಕೊಂಬಾ. ಹ್ಞೂ ರೀ. ಉಡಿ ತುಂಬಿದ್ದೆಲ್ಲ ಗಟ್ಟಿಯಾಗಿಡಿ, ಬೀಳಿಸ್ಬೇಡ. ಲೀಲಾ ಮೇಲಕ್ಕೆದ್ದೇಳ. ಸರಿ. ಶಿವು ಎಲ್ಲರಿಗೂ ಜ್ಯೂಸ್ ತಂದ್ಕೊಡ್ಲಾ? ಲೀಲಾ ಗೆಳತಿಯರ್ಗುನು ಜ್ಯೂಸ್ ತಂದ್ಕೊಡು. ಹ್ಞೂ ಅವ್ವ. ಏನ್ರಿ ನಮ್ಮ ಬಾಳಿ ತೋಟಿಂದ ಊಟ ಬಾಳೆ ಎಲಿ ಹರ್ಕೊಂಬರ್ರಿ. ಇವತ್ತು ಹೆಂಗೂ ಹೋಳಿಗೆ ಮಾಡಿನಲ್ಲ, ಬಾಳೆ ಎಲಿ ಮೇಲೆ ಊಟ ಮಾಡೋಣಂತ ಎಲ್ಲರೂ ಸೇರಿ. ತಗೊಂಬರ್ತೀನಿ. ಅಕ್ಕರ ಏನಾರ ಬೇಕಂದ್ರೆ ಹೇಳ್ರಿ. ಹ್ಞೂ ರೀ. ಬಾಲ ಶಿವು ಎಲ್ಲರಿಗೂ ಜ್ಯೂಸ್ ಕೊಡ್ಬಾ. ಹ್ಞೂ ಅಕ್ಕ. ಇವ್ರಕ್ಕಿಂತ ನನ್ನ ಮಗನ ಎಷ್ಟೋ ವಾಸಿ. ನೀವು ಕುಂತೀರಿ, ನಾ ಬರ್ತೀನಿ. ಯವ್ವ ಈ ದೀಪ್ಯಾನ್ ನೋಡ್ದೆ, ಕಣ್ಣು ಬಾಯಿ ಬಿಟ್ಕೊಂಡು ಹೆಂಗ್ ನೋಡಕುಂತಾನ ಹುಡುಗಿನ. ಎದ್ರಂಗಿಲ್ಲೇನಾಕಿ ಮದುವೆಯಾಗ ಹುಡುಗಿಲಿ ಯಾಕಿ ನೋಡ್ಲಿ ಬಿಡು. ನೋಡಿದ್ರೇನ್ ತಪ್ಪು? ಯವ್ವ ಹುಡುಗಿ ಚಂದದಾಳಲ್ಲ. ಹೂನಪ್ಪ ಚಂದದಾಳ. ನಿನ್ ತಲೆ ಕೆಟ್ಟ ಬುದ್ಧಿ ಹಾಕಿ ಮುಂದೆ ತೋರಿಸಿದಿ. ಮನೆಗೆ ಕರ್ಕೊಂಡೋಗಿ ಜಾಡ್ಸಿ ಇವತ್ತ ಒದಿತೀನಿ. ಅಲ್ಲಿ ಇಲ್ಲಿ ಮುಟ್ಟುದು ಮಾತಾಡ್ಸುದು ಮಾಡ್ಬೇಡ. ತಣ್ಣಕ್ ಕುಂತಿರ್ಬೇಕು. ಹ್ಞೂ ಅವ್ವ ಕುಂದಿರ್ತೀನಿ ತಗೋ. ನೀ ಬಾಡೆ ಅದಿ ನೋಡಿ, ನೀನು ಸರಿ ಇಲ್ಲ ನೀನು. ಯವ್ವ ಅವನಿಗೆಲ್ಲ ನಾ ಹೇಳೇನಿ ಅದು ಬಿಡು. ಯವ್ವ ಬಂಗಾರ ಯಾವ ನಮೂನಿ ಹಾಕ್ಯಾರ ನೋಡ್ಬಿ. ಬಂಗಾರದ ಬಳಿ ಹಾಕೊಂಡಾಳ ಹುಡುಗಿ. ನೆಕ್ಲೇಸು ಕೊಳ್ಳಾಗ ಎರಡೆರಡು ನೆಕ್ಲೇಸು, ಒಂದು ಪದರ್ದು ಇನ್ನೂ ಒಂದ್ ಚಲೋ ನೆಕ್ಲೇಸ್ ಹಾಕ್ಯಾರ. ಕಿವ್ಯಾನು ಎಲ್ಲಾನು ಬಂಗಾರದ ಹಾಕ್ಯಾವ, ಯಾವ ಪಾಸಿದಿಲ್ಲ. ಏನಿನ ಸುಡ್ಲಿ ಎಷ್ಟು ಸಲ ಹೇಳ್ಬೇಕ ಅಂತವೆಲ್ಲ ನೋಡ್ಬೇಡ ಮಾಡ್ಬೇಡ ಅಂತ. ನೋಡು ನೀವಿಬ್ರು ಹಿಂಗ ಮಾಡಿದ್ರಿ, ಇದನ್ನು ಕಿತ್ಕೊಂಡು ಹೊಕ್ಕೆತಗ. ಇಲ್ಲ ಆಳ್ಬೇವಾ, ಇನ್ನೊಮ್ಮೆ ಮಾಡಂಗಿಲ್ಲ. ಈಗ ತಣ್ಣಕ್ ಕುಂದ್ರು. ನೀನ ಗಂಡಗ ಒಟ್ಟು ಈ ವಿಷಯ ಗೊತ್ತಾಗ್ಬಾರ್ದು ನೋಡ್ವಾ. ಫೋಟೋ ಇಟ್ಟೆ ಸ್ಟೇಟಸ್ ಇಟ್ಟೆ ಅಂತ ಮಾಡಕ್ ಹೋಗ್ಬೇಡ. ಇಲ್ಲವಾ ಇಡಂಗಿಲ್ ತಗೋ. ಮದುವೆಂದಾಗ್ಲಿ, ಮದುವೆ ಆದ್ಮೇಲೆ ಏನ್ ಬೇಕಾದಾಗ್ಲಿ. ಹೌದಿಲ್ಲ ಹುಡುಗಿ ನಮ್ಮ ಮನಿದು, ನಮಗೆ ಹೆಂಗ್ ಬೇಕು ಹಂಗ ಇಟ್ಕೊಳಕ್ ಆಕೈತಿ. ಹೌದಿಲ್ಲ? ಹೌದವ. ಮದ್ವಿನೂ ಇವತ್ತ ಗೊತ್ತ ಮಾಡ್ಬಿಡು. ಹ್ಞೂಲ ಇವತ್ತು ಗೊತ್ತ ಮಾಡಿ ಹೋಗ್ಬಿಡು ತಗೋ. ಮತ್ತೇನ್ ಬರೋದು ಹೋಗೋದು ಇದ ಮಾಡ್ಕೊಂತ ಕುಂದ್ರೋದು ಆದೀತು. ಜವಳಿ ನಮ್ಮೂರಾಗ ನಾವು ಹಾಕಿಸ್ನು, ಅವ್ರಿಗೆ ಎಷ್ಟು ಬೇಕು ಅವ್ರು ಇಲ್ಲೇ ಹಾಕಿಸ್ಕೊಲಿ. ಅದಕ್ಕೆಲ್ಲ ಬರೋದು ಬೇಡಪ್ಪ, ಸುಮ್ಮನೆ ಖರ್ಚು. ಬಂದ್ರು ಅವ್ರು ಸುಮ್ಮನೆ ಕುಂದ್ರಿ. ನಮ್ಮ ಹುಡುಗಿ ಲೀಲಾ ಭಾರಿ ಜಾಣಿದಳ್ರಿ. ಎಲ್ಲಾರ್ಗು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಕಾಳ. ಸೊಕ್ಕು ಸಡುವು ಏನಿಲ್ಲ ನೋಡ್ರಿ. ಎಲ್ಲಾರ ಮನಸ್ನಾಗ ಏನೈತಿ ಅಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಕಾಳ. ನಮ್ಮಂತ ಹುಡುಗಿ ಸಿಗಾಕ ಪುಣ್ಯ ಮಾಡಿರಿ ನೀವು. ಹೌದ್ರಿ ಹುಡುಗಿ ಚಲೋದ. ನಮ್ಗ ಮನ್ಸಿಗೆ ಬಂದಿದ್ದಕ್ಕ ಮತ್ತೆ ಹೂ ಅಂದಿದ್ದು. ಅಂದಂಗ ಮದುವೆ ಯಾವಾಗ ಇಡ್ಬೇಕಂತ ಮಾಡಿರಿ? ಇನ್ನ ಒಂದ್ 15 ದಿನದಾಗ್ರಿ. ಬಾಳ ದಿನ ಬಿಡುದು ಬ್ಯಾಡ್ರಿ. ಲಗುನ ಸಂಕ್ಷಿಪ್ತವಾಗಿ ಮದುವೆ ಮಾಡಿ ಮುಗಿಸ್ಬಿಡುನು. ಅಲ್ರಿ ಯಾವ ಕಾರ್ಯಕ್ರಮನು ಗ್ರ್ಯಾಂಡ್ ಆಗಿ ಮಾಡ್ಲಿಲ್ಲ ಅಂದ್ರೆ ಇದು ಅಂತ ಮದುವೆ ಇದು ಅಲ್ಲ. ಒಂದ 500-600 ಜನ ಇಲ್ದಂಗ್ ಮದ್ವೆ ಆಕೇತೇನ್ರಿ. ಇಲ್ರಿಪಾ ಸಂಕ್ಷಿಪ್ತವಾಗಿ ಅಂದ್ರೆ ನಮಗ್ ಮನ್ಸಿಗಿಲ್ರಿ. ನೀವು ಮಾಡ್ಲಿಲ್ಲ ಅಂದ್ರೂ ಅಷ್ಟ ಹೋತು. ನಾವರ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ನಮಗ ಸಂಕ್ಷಿಪ್ತವಾಗಿ ನಮ್ಮ ಊರಾಗೆಲ್ಲ ಹೊಂದಾಣಿಕೆ ಆಗಂಗಿಲ್ರಿ. ಇಲ್ಲಿ ಮದುವೆ ಅಂದ್ರ ನಮ್ಮ ಹಳ್ಳಿ ಕಡೆ ಹಿಂಗೆಲ್ಲ ಸಂಕ್ಷಿಪ್ತವಾಗಿ ಎಲ್ಲ ಮಾಡಂಗಿಲ್ಲ ಬಿಡ್ರಿ. ಅವು ಕೆಲವೊಬ್ರು ಮಾಡ್ತಾರ, ಹೆಸರು ಕೆಡಿಸ್ಕೊಂಡಿದ್ವು, ಅದು ಬ್ಯಾರೆ. ತೀರ ಗತಿ ಇಲ್ಲ ಅಂದ್ರೆ ಅದು ಬ್ಯಾರೆ. ಮಾಡಕ್ ಆಗಂಗಿಲ್ಲಪ್ಪ, ಮಾಡೋರ ಇಲ್ಲ ಅಂದ್ರೆ ಅದನ್ನು ಒಂದು ಬ್ಯಾರೆ. ಎಲ್ಲ ಇದ್ದು ಅನುಕೂಲವಾಗಿದ್ದು ಸಂಕ್ಷಿಪ್ತವಾಗಿ ಮಾಡಿದ್ರ ಮಂದಿರ ಏನಂದಾರು. ನಮ್ಮ ಹಳ್ಳಿ ಕಡೆ ನೋಡ್ರಿ, ದರ ಒಂದು ಮನೆಯಿಂದನೂ ಒಂದಿಬ್ರರ ಬಂದು ಊಟ ಮಾಡಿ ವಧುವರನ್ನ ಆಶೀರ್ವದಿಸಿ ಅಕ್ಕಿ ಕಾಳು ಹಾಕಿ ಊಟ ಮಾಡ್ಕೊಂಡು ಹೋದ್ರನ್ನ ನಮಗೊಂಥರ ಸಮಾಧಾನ. ಗ್ರ್ಯಾಂಡ್ ಆಗಿ ಆಗ್ಬೇಕು ನೋಡ್ರಿ ಮದ್ವಿ. ನಾ ಈಗ ಹೇಳಾಕೊಂತೀನಿ, ಅದು ನಿಮ್ ಇಷ್ಟ ರೀ. ನೀವ್ ಹೆಂಗೆ ಹೇಳ್ತೀರಿ ಹಂಗ. ಒಂದು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡ್ತೀರಿ ಅಂದ್ರೆ ಮಾಡ್ಕೊಡ್ರಿ, ನಾವೇನ್ ಬ್ಯಾಡ ಅನ್ನಂಗಿಲ್ಲ. ನಮ್ ಕಡೆ ಅಂತೂ ಒಂದು 500-600 ಮಂದಿ ಅಕ್ಕರ. ನಿಮ್ ಕಡೆ ಏನಪ್ಪ ಹೇಳಿ? ಮಂದಿ ಕರೆದ್ರೆ ಈ ಮದ್ವಿನ ಆಗಂಗಿಲ್ಲ, ಕರೀಲಿಲ್ಲ ಅಂದ್ರೆ ಇವ್ರ ಮುಂದೆ ಮರ್ಯಾದೆ ಉಳಿಯಂಗಿಲ್ಲ. ಏನು ಮಾಡ್ಬೇಕಾತು? ಸೊಳ್ಳಪಳ ಒಂದು 400 ಮಂದಿ ಹೇಳ್ಬಿಡ್ತೀನಿ. ಹೌದು, ತೀರಾ 500-600 ಅಂದ್ರೆ ಜಗ್ಗ ಆಕೈತಿ, ಬ್ಯಾಡ. ಅಲ್ಪ ಸ್ವಲ್ಪ ಮಂದಿ ಅವರು ಇವರು ಬಂದ್ರು ಒಂದು 100-150 ಮಂದಿ ಹಾಕಿವ್. ನಾವು ಒಂದು 400 ಹೇಳ್ಬಿಡ್ತೀನಿ. ಮದುವೆ ಆದ್ಮೇಲೆ ಕರ್ದಿವಿ ಬಂದಿಲ್ಲ ಅನ್ಬಿಟ್ರೆ ಆಗೋದು. ಹೌದಿಲ್ಲ? ಹೌದು, ಹಂಗ ಮಾಡ್ಬೇಕು. ಹೊಟ್ಟೆ ತಗ್ರ ನನ್ನ ಮಗೊಂದು ಮದುವೆ ಆದ್ರೆ ಅಷ್ಟು ಸಾಕು ನೋಡ್ರಿ. ಮರ ನಮ್ಮ ಕಡೆಯಿಂದ ಅಂದ್ರೆ ಒಂದು 400 ಮಂದಿ ಆಗ್ಬೋದ್ರಿ. ಯಾಕಂದ್ರೆ ಊರಿಂದ ಊರಿಗೆ ಬರ್ಬೇಕಲ್ರಿ, ಅದು 4 ತಾಸು ಕುಂತು. ಈಗ ಕಾಲ್ ಹಿಡ್ದು ಕೈ ಹಿಡ್ದು ಸೊಂಟ ಹಿಡಿತು ನಡ ಹಿಡಿತು ಅನ್ನೋರ ಮಂದಿ ಬಹಳ. ಮಂದಿ ಬರೋದು ಕಮ್ಮಿ ಅಂದ್ರು 400 ಮಂದಿ ಲೆಕ್ಕ ರೀ. ಆಯ್ತು ತಗೋರಿ. 400 ಮಂದಿ ಅಂದ್ರೆ ಇಂತೂ ಸಾಕೇನ್ರಿ? 1000 ಮಂದಿ ಇಲ್ಲಂದ್ರ ಮದ್ವಿ ಹೆಂಗ್ ಚಂದ ಅನಸ್ತತಿ. ಆಗ್ಲಿ ತಗೋರಿ ಆಗ್ಲಿ. ಮದ್ವಿನ ಗ್ರ್ಯಾಂಡ್ ಆಗಿ ಜಾಮ್ ಜೂಮ್ ಆಗಿ ಮಾಡೋಣ್ರಿ. ನನಗೂ ಒಬ್ಬಕ್ಕೆ ಮಗಳು, ಇಬ್ರು ಗಂಡ ಮಕ್ಳು. ಮಗಳ್ರಿ ಈಕಿದೊಂದು ಲಗ್ನ ಚಂದ ಆದ್ರೆ ಅಷ್ಟು ಸಾಕು. ಹೌದ್ರಿ, ಮೊಮ್ಮಕ್ಳ ಮದ್ವಿ ಅಂದ್ರ ಅಮ್ಮರಿಗೆ ಖುಷಿ ಆಗಂಗಿಲ್ಲನ? ಆಗ್ಲಿ ರೀ ಆಗ್ಲಿ, ಗ್ರ್ಯಾಂಡ್ ಆಗಿ ಆಗ್ಲಿ. ನಾವು ಹುಡುಗಿಗ ಮಂಗಲ್ಯ ಸರ ಮಾಡಿಸಿ ಹಾಕ್ತಿವ್ರಿ. ಮತ್ತೆ ಸ್ವಲ್ಪ ಬಾಂಡೆ ಸಾಮಾನ ಮತ್ತ ಇದ್ರಿ ಏನಂತಾರಲ್ರಿಪ್ಪ ಅದು, ಹುಡುಗಿಗೊಂದಷ್ಟು ಅರಿಬಿ, ಹುಡುಗ ಅರಿಬಿ. ಬಿಟ್ಟಿಗೆ ಏನ್ ಮಾಡ್ಬೇಕು ಮರ್ಯಾದೆ ಅದನ್ನ ಮಾಡ್ತೀವಿ. ಹುಡುಗ ಒಂದು ಉಂಗ್ರ ಒಂದು ಬ್ರಾಸ್ಲೆಟ್ ಹಾಕ್ತಿವಿ ನೋಡ್ರಿ. ಅಯ್ಯೋ ಅದು ನಿಮ್ ಇಷ್ಟ ರೀ. ನನ್ನ ಮಕ್ಕಳೇ ಬ್ರಾಸ್ಲೆಟ್ ಉಂಗ್ರ ಅದಾವು, ಸುಮ್ಮನೆ ಖರ್ಚು ನೋಡ್ರಿ. ಅಯ್ಯೋ ಇಲ್ರಿ, ನಮ್ಮ ಅಳಿಯ ನಾವಷ್ಟು ಮರ್ಯಾದೆ ಮಾಡ್ಲಿಲ್ಲ ಅಂದ್ರೆ 4 ಮಂದಿಗೆ ಚಂದ ಅನ್ಸಂಗಿಲ್ರಿ. ನಾವರ ಇಷ್ಟ ಹಾಕ್ತಿವಿ, ಅದು ನಿಮ್ ಇಷ್ಟ ರೀ. ನೀವು ನಿಮ್ ಸಸಿಗೆ ಏನ್ ಹಾಕ್ತಿರಿ ಅದು ನಿಮ್ಮ ಅನುಕೂಲ. ಅದನ್ನೆಲ್ಲ ನಾವು ಕೇಳಂಗಿಲ್ಲ. ಅದು ಎಲ್ಲ ನಾವು ಮನೆ ಕುಂತು ಏನ ಮಾತಾಡಿಲ್ರಿ, ಮಾತಾಡಿಸಿ ಹೇಳ್ತೀವಿ ನಿಮ್ಗೆ. ಆತಾತ್ರಿ. ಹೋಗ್ವಾ ಹುಡುಗಿನ ಕರ್ಕೊಂಬಾ. ಹ್ಞೂನವ ರೆಡಿ ಆಗ್ಯಾಳ, ಕರ್ಕೊಂಬರ್ತಾರ. ಲಕ್ಷ್ಯವಾಗಿ ಕಾಣ ಕುಂತಿ ನೋಡ್ವಾ. ಸೀರಿ ಭಾರಿ ಚಂದಾಗೈತಿ. ಚಂದಾಗೈತಿ ಮಗಳ ಗೌರಿ. ಈಗ ಇನ್ನೊಮ್ಮೆ ಹಣ್ಣು ಕಾಯಿ ಹೂ ಎಲ್ಲ ಉಡಿ ತುಂಬವ. ನಮ್ಮನೆ ಮಹಾಲಕ್ಷ್ಮಿ ಆಕಿ, ಒಳ್ಳೆ ಮನಸ್ಸಿಂದ ಚಲೋ ಆಶೀರ್ವಾದ ಮಾಡುವ. ಹ್ಞೂ ಅವ್ವ.
ಅವಾಗಲೇ ಬೇರೆ ನೆಕ್ಲೆಸ್ ಹಾಕೊಂಡಿಲ್ಲ, ಈಗ ಬೇರೆ ಹಾಕೊಂಡಾಳ. ಸುಮ್ಮನೆ ಈ ಸೀರೆನೂ ನಾನು ತಗೊಂಡ್ಬಿಡ್ಬೇಕಿತ್ತು. ಈಕಿ ಕೊಟ್ಟಳು ನಮ್ಮವ್ವ. ಮನೆಗೆ ಬರಲಿ ಮದುವೆಯಾಗಿ ಈ ಸೀರೆನ ಮೊದಲು ಇಸ್ಕೊಂತೀನಿ. ಅದ ನಾ ಮಾಡೋ ಮೊದಲು ಕೆಲಸ. ಉಡಿ ತುಂಬವ. ಹ್ಞೂ ರೀ ಅಮ್ಮ. ಹುಷಾರಿ ನನ್ನ ಮಗಳ. ಇವ ನೋಡಕ್ಕೆ ಎರಡು ಕಣ್ಣು ಸಾಲ್ವಲ್ದು ನೋಡು. ನಮ್ಮನೆ ಅಂಗಡಿದಾಗ ಆಟ ಆಡ ಕೂತಿದ್ಲ. ಇದ ಒಂದು 20 ವರ್ಷದ ಹಿಂದೆ ಕಾಲ ಗೆಜ್ಜೆ ಹಾಕೊಂಡು ಇತ್ತಾಗಿಂದ ಅತ್ತಾಗಿಂದ ಇತ್ತಾಗ ಓಡಾಡ್ತಿದ್ಲ. ಈಗ ನೋಡು ಮದುವೆ ಆಗಕ್ಕೆ ನಿಂತ್ಬಿಟ್ಟ. ಹೆಣ್ಮಕ್ಳು ತಡಾಕಿಲ್ದಂಗೆ ಬೆಳೆದು ನಿಂತ್ಬಿಡ್ತಾವವ. ಕರೇನು ನೋಡಕ್ಕೆ ಎರಡು ಕಣ್ಣು ಸಾಲ್ವಲು. ಇದಕ್ಕಿಂತ ಏನು ಬಗ್ಗೆ ಹೆಣ್ಣೆತ್ತವ್ರಿಗೆ ಒಳ್ಳೆ ಮನಿಗ ಮಗಳು ಸೇರಿದ್ರೆ ಅಷ್ಟು ಸಾಕು. ನೀವು ಚಿಂತೆ ಬಿಟ್ಬಿಟ್ರಿ. ನೀವು ನನ್ನ ಮಗಳು ಇದ್ದಂಗಾರಿ ಯಾಕೆ? ನನಗೂ 2 ಹೆಣ್ಮಕ್ಳು ಅದಾವ್ರಿ. ಸುಳ್ಳ ಯಾಕೆ ಹೇಳ್ಬೇಕು? ನಿಮ್ಮ ಮಗಳ ನನ್ನ ಮಗಳಂಗ ನೋಡ್ಕೊಂತೀನಿ. ನೀವು ಚಿಂತೆ ಮಾಡಬೇಡ್ರಿ. ನೀವು ಅವಾಗ ಬರ್ಕೊಂತ ಹೊಕ್ಕೊಂತ ಇರ್ರಿ. ರೀ ಬರ್ತೀವಿ. ನಿಮ್ಮಂತ ಬೀಗರು ಸಿಗಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ನಾವು ಪುಣ್ಯ ಮಾಡಿವ್ರಿ. ಇಂಥ ಮಹಾಲಕ್ಷ್ಮಿ ಅಂತ ಹುಡುಗಿ ನನ್ನ ಮನೆಗ ಸೊಸಿಯಾಗಿ ಕಳ್ಸಾಕೊಂತೀರಿ. ನಾವು ಪುಣ್ಯ ಮಾಡಿವಿ. ಅದಂಗಿರ್ಲಿ, ಭಾಳ ಹೊತ್ತಾತ್ವ, ಟೈಮ್ ಭಾಳ ಆಗೈತಿ. ಈಗ ಲಗು ನಾವು ಊಟಕ್ಕೆ ನೀಡ್ಬಿಡಿ ಎಲ್ಲರಿಗೂ. ಹೋಳಿಗೆ ಮಾಡಿಲ್ಲ. ಹೂನವ, ಇವತ್ತು ಹೋಳಿಗೆನ ಮಾಡ್ತಾರಲ್ಲ, ಮತ್ತೆ ಹಣ್ಣಿಡೋ ಶಾಸ್ತ್ರ, ಹೂ ಮುಡಿಸೋ ಶಾಸ್ತ್ರಕ್ಕ ಅದಕ್ಕೆ ಹೋಳಿಗೆ ಎಲ್ಲ ಮಾಡೇನಿ. ನಾನು ಏನಾರ ಒಟ್ಟು ಮಾಡ್ಲೇನು? ಅಮ್ಮ ನೀವು ಕುಂದ್ರಿ, ನಾವೆಲ್ಲ ಮಾಡ್ತೀವಿ. ಲೀಲಾ ಹೋಗುವ. ಜಗಲಿ ಮೇಲೆ ಎಲ್ಲ ಉಡಿ ತುಂಬಿದ್ವು ಇಟ್ಟು ನಮಸ್ಕಾರ ಮಾಡು. ಅತ್ತಿಗ ಗಂಡಗ ನಿಮ್ಮ ನಾದ್ನಿಗ ಅವ್ವ ಅಪ್ಪ ಎಲ್ಲರಿಗೂ ನಮಸ್ಕಾರ ಮಾಡಿದ್ದೇಳವ. ಹ್ಞೂ ಅಮ್ಮ. ಹುಡುಗನ್ ಕರ್ಕೊಂಡು ಒಟ್ಟಿಲೆ ಹನುಮಪ್ಪನ ಗುಡಿಗೆ ಹೋಗ್ಬಾ. ಇಲ್ಲೇ ಹನುಮಪ್ಪನ ಗುಡಿಗೆ ಹೋಗಿ ಒಟ್ಟು ನಮಸ್ಕಾರ ಮಾಡ್ಕೊಂಡ್ ಬರ್ರಿ. ನೆದರೆಲ್ಲ ಹೊಕ್ಕೈತಿ. ಹ್ಞೂ ಅಮ್ಮ. ಅಂಜಲಿ ಆಕಿ ಗೊಟ್ಟು ಹಿಡಿ ಹೋಗವ. ಹ್ಞೂ ಅಮ್ಮ. ನಡಿವ, ಭಾಳ ಹೊತ್ತಾಗೈತಿ. ಲಗುನ ಊಟಕ್ಕೆ ನೀಡು ನಡಿ. ಹ್ಞೂ ಅವ್ವ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಒಂದೇ ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ, ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡ್ತೀರಾ, ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಲ್ಲ ಎಲ್ಲರಿಗೂ ಥ್ಯಾಂಕ್ ಯು. ಹಾಯ್ ಸಹನಾ ಅವರೇ ಥ್ಯಾಂಕ್ ಯು. ಹಾಯ್ ರಮೇಶ್ UK ಅವರೇ ಥ್ಯಾಂಕ್ ಯು. ಹಾಯ್ ಛಾಯಾ ಸಿಂಗ್ ಅವರೇ ಥ್ಯಾಂಕ್ ಯು. ಹಾಯ್ ಶಶಿಕಲಾ ಪಾಟೀಲ್ ಅವರೇ ಥ್ಯಾಂಕ್ ಯು. ಹಾಯ್ ಸಾನ್ವಿ N ಅವರೇ ಥ್ಯಾಂಕ್ ಯು. ಹಾಯ್ ಜಗದೀಶ್ ಪಾಟೀಲ್ ಅವರೇ ಥ್ಯಾಂಕ್ ಯು. ಹಾಯ್ ಜ್ಯೋತಿ ಪಾಟೀಲ್ ಅವರೇ ಥ್ಯಾಂಕ್ ಯು. ಹಾಯ್ ಜೀವಾ ಪಾಟೀಲ್ ಅವರೇ ಥ್ಯಾಂಕ್ ಯು. ಹಾಯ್ ಮೌನೇಶ್ ಮಡಿವಾಳ್ ಅವರೇ ಥ್ಯಾಂಕ್ ಯು. ಹಾಯ್ ನಂದು ಹುಬ್ಳಿ ಅವರೇ ಥ್ಯಾಂಕ್ ಯು. ಹಾಯ್ ಸುಚಿತ್ರಾ S ಅವರೇ ಥ್ಯಾಂಕ್ ಯು. ಹಾಯ್ ವಿಜಯಲಕ್ಷ್ಮಿ G ಅವರೇ ಥ್ಯಾಂಕ್ ಯು. ಹಾಯ್ ಲಲಿತಾ ಅವರೇ ಥ್ಯಾಂಕ್ ಯು. ಹಾಯ್ ಸುಮಂಗಲ R ಅವರೇ ಥ್ಯಾಂಕ್ ಯು. ಹಾಯ್ ಶ್ವೇತಾ ಮಂಡಕ್ಕಿ ಅವರೇ ಥ್ಯಾಂಕ್ ಯು. ಹಾಯ್ ಕುಸುಮಾ ದೇವರಾಜ್ ಅವರೇ ಥ್ಯಾಂಕ್ ಯು. ಹಾಯ್ ಸರೋಜಾ ಅವರೇ ಥ್ಯಾಂಕ್ ಯು. ಹಾಯ್ ಹೇಮಲತಾ ಅವರೇ ಥ್ಯಾಂಕ್ ಯು. ಹಾಯ್ ಗೀತಾ ನಾಗೇಶ್ ಕುರಿ ಅವರೇ ಥ್ಯಾಂಕ್ ಯು. ಹಾಯ್ ಲಕ್ಷ್ಮೀಬಾಯಿ ಅವರೇ ಥ್ಯಾಂಕ್ ಯು. ಹಾಯ್ ಲಕ್ಷ್ಮೀಬಾಯಿ ಅವರೇ ಥ್ಯಾಂಕ್ ಯು. ಹಾಯ್ ತಾರಾ ಅವರೇ ಥ್ಯಾಂಕ್ ಯು. ಹಾಯ್ ಶಶಿಕಲಾ VB ಅವರೇ ಥ್ಯಾಂಕ್ ಯು. ಹಾಯ್ ವೀಣಾ ಮುದುಗಲ್ ಅವರೇ ಥ್ಯಾಂಕ್ ಯು. ಹಾಯ್ ಮಂಜುಳಾ ಮಂಜು ಅವರೇ ಥ್ಯಾಂಕ್ ಯು. ಇನ್ನು ಉಳಿದಿರೋ ಹೆಸರುಗಳನ್ನ ನಾನು ಹಾಯ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.